ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ. ಈ ಒಂದು ವಿಡಿಯೋ ಸಿದ್ಧಗಂಗಾ ಮಠಕ್ಕೆ ಸಂಬಂಧಪಟ್ಟ ವಿಡಿಯೋ. ಸಿದ್ಧಗಂಗಾ ಮಠನ ನೋಡೋದಕ್ಕೆ ಹೋಗಿದ್ವಿ, ಅಲ್ಲಿ ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಸಾಧ್ಯ ಆದರೆ ನೀವು ಒಂದ್ಸರಿ ಹೋಗ್ಬಿಟ್ಟು ಬನ್ನಿ. ಅಲ್ಲಿ ಎಕ್ಸಿಬಿಷನ್ ಎಲ್ಲ ಅರೇಂಜ್ ಆಗಿತ್ತು ನೋಡ್ರಿ. ನೋಡ್ತಾ ಇರೋದು ನೀವು ಎಕ್ಸಿಬಿಷನ್ನು. 10 ರೂಪಾಯಿ ಟಿಕೆಟು ತೊಗೊಂಡು ಒಳಗಡೆ ಹೋದ್ವಿ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು, ಡೆಕೋರೇಟ್ ಮಾಡಿದರು. ಜೊತೆಗೆ ಹಲವಾರು ಅಂಗಡಿಗಳು ಕೂಡ ಇತ್ತು. ಮಕ್ಕಳು, ಸಿದ್ಧಗಂಗಾ ಮಠದ ಮಕ್ಕಳು ಅಲ್ಲಿ ಎಕ್ಸಿಬಿಷನ್ನ ಅರೇಂಜ್ ಮಾಡಿದರು. ಎಲ್ಲ ಮಕ್ಕಳು ಅವ್ರವ್ರಿಗೆ ಕೆಲವೊಂದು ಪ್ರಾಜೆಕ್ಟ್ಗಳನ್ನ ಮಾಡಿ ಅದನ್ನು ಅಲ್ಲಿ ಎಕ್ಸ್ಪ್ಲನೇಷನ್ನ ಕೊಡ್ತಾಯಿದ್ರು. ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟರು, ತುಂಬ ಕಾನ್ಫಿಡೆಂಟಾಗಿದ್ದರು. ಅದ್ರ ಜೊತೆಗೆ ರಿವ್ಯೂ ಕೂಡ ಬರ್ಸ್ಕೊತಾಯಿದ್ರು. ಖುಷಿ ಆಯಿತು. ನಾವು ಕೆಲವೊಂದು ಎಕ್ಸ್ಪ್ಲನೇಷನ್ನ ಕೇಳಿ ರಿವ್ಯೂ ಬರ್ಕೊಟ್ವಿ. ಜೊತೆಗೆ ಅಲ್ಲಿ ಹಲವಾರು ಅಂಗಡಿಗಳು ಕೂಡ ಇತ್ತು. ಕೆಲವೊಂದು ಈ ರೇಷ್ಮೆ ಇಲಾಖೆ ಅಂಗಡಿ, ಮತ್ತು ಮೀನು ಸಾಕಾಣಿಕೆ ಹೆಂಗೆ ಮಾಡೋದು, ಮತ್ತು ರೇಷ್ಮೆ ಬಟ್ಟೆಗಳ ತಯಾರಿ ಮಾಡಿರೋರು ತಂದು ಎಕ್ಸಿಬಿಷನಲ್ಲಿ ಅವರ ಒಂದು ಪ್ರಾಡಕ್ಟು ಎಲ್ಲರಿಗೂ ಗೊತ್ತಾಗಲಿ, ತಿಳಿಲಿ, ಪಬ್ಲಿಸಿಟಿ ಆಗಲಿ ಅನ್ನೋ ಕಾರಣಕ್ಕೆ ಕೆಲವೊಂದು ಪ್ರಾಡಕ್ಟ್ಗಳನ್ನ ಇಟ್ಟಿದ್ರು. ಅಲ್ಲೆಲ್ಲ ಹೋದ್ವಿ, ನೋಡಿದ್ವಿ, ಚೆನ್ನಾಗಿತ್ತು. ಜೊತೆಗೆ ಕಾಡು ಅಂದರೆ ಹೆಂಗಿರುತ್ತೆ, ಕಾಡಿನ ಒಂದು ಇಮ್ಯಾಜಿನೇಷನ್ನು ಇದನ್ನು ಹಾಕಿದ್ರು. ಜೊತೆಗೆ ಮೀನು ಸಾಕಾಣಿಕೆ ಇದನ್ನು ಹಾಕಿದ್ರು. ಮಕ್ಳುಗಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಕರ್ಕೊಂಡು ಹೋಗಿ ಆದರೆ ಸಾಧ್ಯವಾದಷ್ಟು ಹೋಗಿ ಬನ್ನಿ. ಆಲ್ಮೋಸ್ಟ್ ಎಲ್ಲ ಕೆಲವರೆಲ್ಲ ನೋಡಿರ್ತಾರೆ. ತುಂಬ ಚೆನ್ನಾಗಿತ್ತು. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಅದು ಅಲ್ಲದೆ ನಾಟಕ ಕೂಡ ಆಡ್ತಾಯಿದ್ರು. ನಾವು ಹೋಗಿದ್ದಾಗ ಕುರುಕ್ಷೇತ್ರ ನಾಟಕನ ಆಡ್ತಾಯಿದ್ರು, ಚೆನ್ನಾಗಿ ಆಡ್ತಾಯಿದ್ರು. ಜೊತೆಗೆ ಜಾತ್ರೆ ಮೇಲೆ ಗೊತ್ತಿರುತ್ತಲ್ಲ, ರಾಟೆ ಅಂತೆ, ಚಕ್ರ ಅಂತೆ, ಈ ಕಾರುಗಳು ಮಕ್ಕಳಾಡೋ ಅಂಥ ಮಕ್ಳಿಗೆ ಎಂಟರ್ಟೈನ್ ಆಗುವಂತಹ ಆಟ ಸಾಮಾನುಗಳು ಪ್ರತಿಯೊಂದು ಇತ್ತು. ಜೊತೆಗೆ ಚಿಕ್ಕ ಚಿಕ್ಕ ಅಂಗಡಿಗಳು, ಸರ, ಬಳೆ, ಓಲೆ, ಇದು ವಿಶೇಷವಾಗಿ ಖಾರಪುರಿ ಅಂಗಡಿ ಕೂಡ ಹಾಕಿದ್ರು. ಎಲ್ಲ ಅಂಗಡಿಗಳು, ಮಳಿಗೆಗಳು ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ಟೆ ಮಾರ್ತಾಯಿದ್ರು. ಕೆಲವೊಂದು ಕಡೆ ಹಬ್ಬವನ್ನು ಎಲ್ಲ ನೋಡ್ಕೊಂಡು ಬಂದ್ವಿ. ಒಟ್ಟಲ್ಲಿ ತುಂಬ ಚೆನ್ನಾಗಿದೆ. ಸಿದ್ಧಗಂಗೆ ಜಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ. ಈ ಸಿದ್ಧಗಂಗೆಯ ಮೂಲ ಸ್ಥಾಪಕರು ಗೋಸಲ ಸಿದ್ದೇಶ್ವರರು. ಅವರು ಮೊದಲು ಸಿದ್ಧಗಂಗೆ ಅಲ್ಲಿ ಬಂದು ಸಿದ್ಧಗಂಗೆ ಬೆಟ್ಟ ಏನಿದೆ ಅದರಲ್ಲಿ ಕೂತ್ಕೊಂಡು ಧ್ಯಾನ ಮತ್ತು ತಪಸ್ಸು ಮಾಡ್ತಾಯಿದ್ರಂತೆ. ಆವಾಗ ಶುರುವಾಗಿದ್ದು ಈ ಮೂಲ. ಅದಾದಮೇಲೆ ಅವರ ನಂತರ ಸುಮಾರು ಸ್ವಾಮೀಜಿಗಳು ಇದ್ದಾರೆ. ಅದೇ ತಪಸ್ಸು ಮಾಡಿಕೊಂಡು ಮತ್ತು ಮಠನ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ರು. ಶಿವಕುಮಾರ ಸ್ವಾಮೀಜಿಗಳು ಬಂದ ಮೇಲೆ ಇದು ತುಂಬ ಇಂಪ್ರೂವ್ ಮಾಡಿದ್ರು. ಆಗಿನ ಕಾಲಕ್ಕೆ ಸ್ಟಾರ್ಟಿಂಗಲ್ಲಿ 53 ಜನ ಮಕ್ಕಳಿಗೆ ಸಿದ್ಧಗಂಗೆಯಲ್ಲಿ ಊಟ ಮತ್ತು ವಸತಿನ ಕೊಟ್ಟು ಜೊತೆಗೆ ವಿದ್ಯಾಭ್ಯಾಸನ ಕೊಡ್ತಾಯಿದ್ರಂತೆ. ಅದಾದಮೇಲೆ ಶಿವಕುಮಾರ ಸ್ವಾಮೀಜಿಗಳು ಬಂದಾದಮೇಲೆ ಅದರ ಸಂಖ್ಯೆ ಹೆಚ್ಚು ಮಾಡ್ತಾ ಹೋದರು. ಶಿವಕುಮಾರ ಸ್ವಾಮಿಗಳು ಸ್ಟಾರ್ಟಿಂಗಲ್ಲಿ ಮಕ್ಕಳಿಗೆ ಊಟ ಮತ್ತು ವಿದ್ಯಾಭ್ಯಾಸಕ್ಕೆ ದುಡ್ಡು ಕಡಿಮೆ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಅವರೇ ಸ್ವತಃ ಹೋಗಿ ಪ್ರತಿಯೊಂದು ಮನೆಯಲ್ಲೂ ಹೋಗಿ ಆ ವಿಷಯನ ತಿಳಿಸಿ ಅದು ಹಣನ ಕಲೆಕ್ಟ್ ಮಾಡ್ಕೊಂಬಂದು ಮಕ್ಕಳಿಗೆ ಊಟ ಕೊಡ್ತಾಯಿದ್ರಂತೆ. ಜೊತೆಗೆ ವಿದ್ಯಾಭ್ಯಾಸ, ನಿಮಗೆ ಗೊತ್ತಿದೆಯಲ್ಲ, ಅನ್ನದಾಸೋಹ, ಅಕ್ಷರ ದಾಸೋಹ ಅಂತ ತುಂಬ ಪ್ರತೀತಿ ಇದೆ. ಶಿವಕುಮಾರ ಸ್ವಾಮೀಜಿಗಳಿಗೆ ನಡೆದಾಡುವ ದೇವರು ಅಂತ ಕೂಡ ಕರೀತಾರೆ. ಅಂಥ ಒಂದು ಆ ರೀತಿ ಚಿಕ್ಕ ಮಟ್ಟದಲ್ಲಿದ್ದ ಸಿದ್ಧಗಂಗೆ ಕ್ಷೇತ್ರ ಈ ದಿನ ಇಷ್ಟು ದೊಡ್ಡದಾಗಿ 15 ದಿನಗಳ ಕಾಲ ಜಾತ್ರೆ ನಡೆಯುತ್ತೆ. ಸಮೃದ್ಧವಾಗಿದೆ ಜಾತ್ರೆಗಳು ಮತ್ತು ಎಕ್ಸಿಬಿಷನ್ ಎಲ್ಲ ಅರೇಂಜ್ ಆಗುತ್ತೆ. ಸಾವಿರಾರು ಮಕ್ಕಳು ವಿದ್ಯಾಭ್ಯಾಸನ ಪಡಿತಾ ಇದ್ದಾರೆ. ಪ್ರತಿದಿನ ಸಾವಿರಾರು ಜನ ಹೋಗಿ ತುಂಬ ಅಲ್ಲಿ ಊಟಕ್ಕೆ ಅಲ್ಲಿ ಕೆಲವರು ಹೇಳ್ತಾರೆ ಹಿರಿಯರು, ಆವಾಗ ಶಿವಕುಮಾರ ಸ್ವಾಮೀಜಿಗಳು ಕಾಲದಲ್ಲಿ ಅವರು ಹಚ್ಚಿರೋ ಒಲೆ ಇವತ್ತು ಆರಿಲ್ಲ. ಪ್ರತಿದಿನ ಅದು ಹಾಗೆ ಉರಿತಾನೆ ಇದೆ. ಯಾರೇ ಹೋದ್ರು, ಯಾವಾಗಲೇ ಹೋದರೂ ಊಟ ಇಲ್ಲ ಅನ್ನೋ ಒಂದು ಮಾತೇ ಇಲ್ಲ. ಅಲ್ಲಿ ಪ್ರತಿದಿನ ಸಾವಿರಾರು ಜನಗಳು ಊಟ ಮಾಡ್ಕೊಂಡು ಹೋಗ್ತಾರೆ. ಜೊತೆಗೆ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಜೊತೆಗೆ ಸಾವಿರಾರು ಮಕ್ಕಳು, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸನ ಇವತ್ತು ನೀಡ್ತಾ ಇದ್ದಾರೆ. ಅಕ್ಷರ ದಾಸೋಹ, ಅನ್ನದಾಸೋಹ ಅನ್ನೋ ಮಾತಿಗೆ ತಕ್ಕನಾಗಿ ಇವತ್ತು ಕೂಡ ಸಿದ್ಧಗಂಗೆ ಸಮೃದ್ಧವಾಗಿ ಬೆಳೀತಾ ಹೋಗ್ತಾ ಇದೆ. ನೋಡಿ, ಇಲ್ಲಿ ಎಕ್ಸಿಬಿಷನ್ದು ಮಾಡೆಲ್ಗಳನ್ನೆಲ್ಲ ಇಟ್ಟಿದ್ದಾರಲ್ಲ, ಅದನ್ನು ನೋಡ್ತಾ ಹೋದ್ವಿ. ಥ್ಯಾಂಕ್ ಯು ಸ್ನೇಹಿತರೆ. ಚೆನ್ನಾಗಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ದಯವಿಟ್ಟು ಈ ಚಾನಲ್ನ ಮರೀದೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡಿ.